टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ರಾಜ್ಯಾದ್ಯಂತ ಮುಂಗಾರು ಮಳೆಯ ಅಬ್ಬರ ಜೋರಾಗಿದೆ. ಅದರಲ್ಲೂ ಮಲೆನಾಡು ಭಾಗದಲ್ಲಿ ಧಾರಾಕಾರವಾಗಿ ಮಳೆಯಾಗ್ತಾ ಇದೆ. ಪ್ರಮುಖವಾಗಿ ಶಿರಡಿ ಘಾಟ್ನಲ್ಲಿ ಸಾಲು ಸಾಲು ಅವಾಂತರಗಳು ಸೃಷ್ಟಿಯಾಗ್ತಾ ಇದೆ. ಅದರಿಂದಾಗಿ ಚಾರ್ಮುಡಿ ಮಾರ್ಗವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ವಾಹನ ಸವಾರರು ಸಂಚಾರವನ್ನು ಮಾಡ್ತಿದ್ದಾರೆ. ನಾವೀಗ ಚಾರ್ಮುಡಿ ಘಾಟ್ನಲ್ಲಿದ್ದೇವೆ. ಇಲ್ಲಿನ ಚಿತ್ರಣವನ್ನು ನಾವು ನೋಡ್ಬೋದು. ಈ ಚಾರ್ಮುಡಿ ಘಾಟ್ನಲ್ಲಿ ದಟ್ಟ ಮಂಜು ಆವರಿಸಿರುವಂಥದ್ದು. ಇದರಿಂದಾಗಿ ವಾಹನ ಸವಾರರು ಪರದಾಟವನ್ನು ಮಾಡ್ತಾ ಇದ್ದಾರೆ. ಲೈಟನ್ನು ಹಾಕಿ ಸಂಚಾರ ಮಾಡುವಂತಹ ಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಪ್ರಮುಖವಾಗಿ ಶಿರಡಿ ಘಾಟ್ನಲ್ಲಿ ಸಾಲು ಸಾಲು ಅವಾಂತರವಾಗಿದೆ. ಇದರಿಂದಾಗಿ ಶಿರಡಿ ಘಾಟ್ ಸೇಫ್ ಅಲ್ಲ ಎಂಬ ದೃಷ್ಟಿಯಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಚಾರ್ಮುಡಿ ಘಾಟ್ ಮಾರ್ಗವಾಗಿ ಸಂಚಾರವನ್ನು ಮಾಡ್ತಿದ್ದಾರೆ. ಈ ಚಾರ್ಮುಡಿ ಘಾಟ್ ಏನಿದೆ ಅದು ಕಿರಿದಾದ ಮತ್ತು ಪ್ರಪಾತದಿಂದ ಕೂಡಿರುವಂತಹ ರಸ್ತೆ ಆಗಿರುವಂಥದ್ದು. ಇಲ್ಲಿ ದಟ್ಟ ಮಂಜು ಆವರಿಸಿದೆ. ಪ್ರಮುಖವಾಗಿ ಲೈಟನ್ನು ಹಾಕಿನೇ ವಾಹನ ಸವಾರರು ಸಂಚಾರ ಮಾಡುವಂತಹ ಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಪ್ರಮುಖವಾಗಿ ಈ ಒಂದು ಸ್ಥಳ ಏನಿದೆ, ಈ ಸ್ಥಳದಲ್ಲಿ ಧಾರಾಕಾರವಾಗಿ ಮಳೆ ಕೂಡ ಬರ್ತಾ ಇರುವಂಥದ್ದು. ಇದರಿಂದ ವಾಹನ ಸವಾರರು ಭಾರಿ ಅಂದರೆ ಸೂಕ್ಷ್ಮ ಪ್ರದೇಶ ಆಗಿರೋದ್ರಿಂದ ಹೆಚ್ಚಿನ ಜಾಗೃತೆಯನ್ನು ವಹಿಸಿ ಸಂಚಾರ ಮಾಡಬೇಕು ಅಂಥೇಳಿ TV9ನ ಕಳಕಳಿ ಆಗಿರುವಂಥದ್ದು. ಪ್ರಮುಖವಾಗಿ ನಾವಿಲ್ಲಿ ದೃಶ್ಯದಲ್ಲಿ ನೋಡ್ಬೋದು ಯಾವ ಪ್ರಮಾಣದಲ್ಲಿ ಮಂಜು ಆವರಿಸಿದೆ ಅಂಥೇಳಿ. ಇದೇ ರೀತಿಯ ಸ್ಥಿತಿ ದಿನದ 24 ಗಂಟೆಯೂ ಕೂಡ ಇರುತ್ತೆ. ಇಲ್ಲಿ ಸಂಚಾರ ಮಾಡಬೇಕಾದ್ರೆ ವಾಹನ ಸವಾರರು ಎಚ್ಚರಿಕೆಯಿಂದ ಸಂಚಾರವನ್ನು ಮಾಡಬೇಕು. ಪ್ರಮುಖವಾಗಿ ಶಿರಡಿ ಘಾಟ್ನಲ್ಲಿ ಸಾಲು ಸಾಲು ಅವಾಂತರವಾಗಿದೆ. ಅದರಿಂದಾಗಿ ಚಾರ್ಮುಡಿ ಮಾರ್ಗವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ವಾಹನಗಳು ಸಂಚಾರವನ್ನು ಮಾಡ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಹರೀಶ್ ಜೊತೆ ಅಶ್ವಿತ್ ಮಾವಿನಗುಣಿ, TV9 ಚಿಕ್ಕಮಗಳೂರು.